स्वागत है आपका बी न्यूज नेशन में। मैं हूं आबिद हुसैन शेख। कर्नाटक बंद के लिए कड़े बंदोबस्त, बीजापुर जिला वरिष्ठ अधिकारी। 28 सितंबर सोमवार को भू सुधार, एपीएमसी और बिजली विभाग के निजीकरण पर कर्नाटक बंद के चलते राज्य के हर जिलों की तरह बीजापुर में भी कृषि विरोध कानून और जन विरोधी कानूनों का विविध किसान संघ और अन्य 32 संगठनों की ओर से बंद बुलाया गया है। इसके मद्देनजर बीजापुर जिले में पुलिस विभाग की ओर से कड़े इंतजाम और बंदोबस्त किए गए हैं। इस बंद के चलते पुलिस बंदोबस्त में 60 पुलिस अधिकारी और 1100 पुलिस सिब्बंदियों के साथ साथ डीआर की 6 टीम और आईआरबी की 1 टीम तैनात रहेगी। राज्य के हाईकोर्ट के अनुसार प्रदर्शन कर रहे संघों को पुलिस विभाग की ओर से नोटिस जारी किया गया है। अगर कोई विरोध प्रदर्शन के दौरान सार्वजनिक आस्ति को नुकसान पहुंचता है तो उसके पूरे जिम्मेदार प्रदर्शनकारी होंगे और किसी भी तरह की जबरदस्ती बंद करवाने या रास्ता रोककर विरोध व्यक्त करने की अनुमति नहीं दी गई है, बताया जिला एसपी अनुपम अग्रवाल ने। ಎಲ್ಲರಿಗೂ ನಮಸ್ಕಾರ। ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾಳೆ 28ನೇ ತಾರೀಕಿಗೆ ವಿವಿಧ ಸಂಘಟನೆಗಳು ಭಾರತ್ ಬಂದ್ ಕರೆ ಮಾಡಿದ್ದಾರೆ। ಈ ನಿಟ್ಟಿನಲ್ಲಿ ನಾವು ಬಿಜಾಪುರ ಜಿಲ್ಲಾ ಪೊಲೀಸ್ ಅವರು ಸೂಕ್ತವಾಗಿ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ। ನಾಳೆ ಬೆಳಿಗ್ಗೆ 6 ಗಂಟೆಯಿಂದ ಸಾಯಂಕಾಲ ಈ ಪ್ರೊಟೆಸ್ಟ್ ಮುಕ್ತಾಯವರೆಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸೂಕ್ತ ಬಂದೋಬಸ್ತ್ ಮಾಡ್ತಾರೆ। ಅವರು ತಮ್ಮ ತಮ್ಮ ಜಾಗಕ್ಕೆ ಇರ್ತಾರೆ ಮತ್ತು ಸೂಕ್ತ ಪ್ರಮಾಣ ಮೇಲೆ ಪೆಟ್ರೋಲಿಂಗ್ ಮತ್ತು ಬೀಡ್ ವ್ಯವಸ್ಥೆ ಮಾಡಲಾಗಿದೆ। ಈ ನಿಟ್ಟಿನಲ್ಲಿ ಸುಮಾರು 60ಕ್ಕಿಂತ ಹೆಚ್ಚು ಅಧಿಕಾರಿಗಳು ಮತ್ತು 100 ಸಿಬ್ಬಂದಿಗಳು ಡಿಫ್ರೆಂಟ್ ಜಾಗಕ್ಕೆ ಅವರಿಗೆ ನಾವು ನಿಯೋಜಿಸಲಾಗಿದೆ ಮತ್ತು ಅವರು ಬಂದೋಬಸ್ತ್ ಮಾಡ್ತಾರೆ। ಅದೇ ರೀತಿ 6 ಸ್ಟ್ರೈಕಿಂಗ್ ಪಾರ್ಟಿ ವಿವಿಧ ತಾಲೂಕುಗಳಲ್ಲಿ ನಾವು ಡಿಪ್ಲಾಯ್ ಮಾಡಿದ್ದೀವಿ। ಒಂದು KSRP ತಡೆ ಕೂಡ ಬಂದಿದೆ, ಅವರು ಕೂಡ ನಾವು ಈಗ ಬಳಕೆ ಮಾಡ್ತಾ ಇದ್ದೀವಿ। ಈ ಬಂದೋಬಸ್ತಲ್ಲಿ ಪ್ರಮುಖವಾಗಿ ನಾವು ಎಲ್ಲ ಆರ್ಗನೈಸರ್ಸ್ಗೆ ಹೈಕೋರ್ಟ್ ಡೈರೆಕ್ಟಿವ್ ಪ್ರಕಾರ ಒಂದು ನೋಟಿಸ್ ಜಾರಿ ಮಾಡಿದ್ದೀವಿ। ಈ ಡೈರೆಕ್ಟಿವ್ ಪ್ರಕಾರ ಇನ್ ಕೇಸ್ ಅವರು ಏನಾದರೂ ವೈಲೇಷನ್ ಮಾಡ್ತಾರೆ ಅಥವಾ ರಸ್ತೆ ತಡೆ ಮಾಡ್ತಾರೆ ಅಥವಾ ಯಾವುದು ಸರ್ಕಾರಿ ಆಸ್ತಿಗೆ ಡ್ಯಾಮೇಜ್ ಮಾಡ್ತಾರೆ ಆವಾಗ ಅವರೇ ಹೊಣೆಗಾರ ಆಗ್ತಾರೆ। ಈ ರೀತಿ ಅವರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ, ಅವರಿಗೆ ನಾವು ಸೂಕ್ತ ಎಚ್ಚರಿಕೆ ಕೊಟ್ಟಿದ್ದೀವಿ। ಅದೇ ರೀತಿ ಎನಿ KSRTC ಬಸ್ಸಸ್ಗೆ ಕೂಡ ನಾವು ಆಶ್ವಾಸನೆ ಕೊಟ್ಟಿದ್ದೀವಿ ದಟ್ ಯಾವ ರೀತಿ ಅವರು ಬಸ್ ಫ್ಲೈಯಿಂಗ್ಗೆ ಯಾವ ತಡೆ ಆಗೋದಿಲ್ಲ ಮತ್ತು ನಾವು ಯಾರು ಇನ್ ಕೇಸ್ ಸ್ಟಾಪ್ ಮಾಡಲಿಕ್ಕೆ और खबरों के लिए देखते रहिए बी न्यूज नेशन।